ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 18 ನವಂಬರ್ 2025 ಚಿಂದ ಬೆಲೆ ಹಾಗೆ ಶೇರ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಾವು ನೋಡಿದ್ರೆ ಕಮೋಡಿಟಿ ಮಾರ್ಕೆಟ್ನಲ್ಲಿ 24 ಕ್ಯಾರೆಟ್ ಚಿಂದ ಬೆಲೆ ಬಂದು ಬೆಂಗಳೂರಿನಲ್ಲಿ 12,366 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿಂದ ಬೆಲೆ ಬಂದು 12,36,600 ರೂಪಾಯಿ ಆಗಿದೆ. ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಸುಮಾರು 174 ರೂಪಾಯಿನ ಒಂದು ಇಳಿಕೆ ತೋರಿಸಿದೆ. ಹಾಗೆ 22 ಕ್ಯಾರೆಟ್ ಚಿಂದ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬಂದು 11,335 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿಂದ ಬೆಲೆ ಬಂದು 11,33,500 ರೂಪಾಯಿ ಆಗಿದೆ. ಪ್ರತಿ ಗ್ರಾಮಲ್ಲಿ ಸುಮಾರು 160 ರೂಪಾಯಿನ ಇಳಿಕೆ. ಹಾಗೆ 18 ಕ್ಯಾರೆಟ್ ಚಿಂದ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು ಇವತ್ತು 9,274 ರೂಪಾಯಿ, ಹಾಗೆ ಪ್ರತಿ 100 ಗ್ರಾಮ್ ಚಿಂದ ಬೆಲೆ ಬಂದು 9,27,400 ರೂಪಾಯಿ ಆಗಿದೆ. ಪ್ರತಿ ಗ್ರಾಮಲ್ಲಿ ಸುಮಾರು 131 ರೂಪಾಯಿನ ಇಳಿಕೆ. ಹಾಗೆ ಬೆಳ್ಳಿಯ ಬೆಲೆ ನೋಡಿದರೆ ಇದರಲ್ಲೂ ಇಳಿಕೆ ಆಗಿದೆ. ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ 162 ರೂಪಾಯಿ, ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು 1,62,200 ರೂಪಾಯಿ ಆಗಿದೆ. ಪ್ರತಿ ಕೆಜಿನಲ್ಲಿ ಸುಮಾರು 5,000 ರೂಪಾಯಿನ ಇಳಿಕೆ ಆಗಿದೆ. ಹಾಗೆ ಪೆಟ್ರೋಲ್ ಬೆಲೆ 102 ರೂಪಾಯಿ 92 ಪೈಸೆ ಪ್ರತಿ ಲೀಟರ್, ಹಾಗೆ ಡೀಸೆಲ್ ಬೆಲೆ 90 ರೂಪಾಯಿ 99 ಪೈಸೆ. ಕಚ್ಚಾ ತೈಲದ ಬೆಲೆ ಸುಮಾರು 5,325 ರೂಪಾಯಿಗೆ ಟ್ರೇಡ್ ನಡೀತಿದೆ. ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದರೆ ಇವತ್ತು ನಿಫ್ಟಿ 50 ಸುಮಾರು 25,910 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ 103.40 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸ್ತು. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 277.93 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 84,673 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂದರೆ ಕೆಲವೊಂದಿಷ್ಟು ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಅದರಲ್ಲಿ ಭಾರತಿ ಏರ್ಟೆಲ್ ಸುಮಾರು 1.75% ಅಷ್ಟು ಏರಿಕೆ ಆಗಿದೆ ಶೇರ್ಸ್ನಲ್ಲಿ. ಆಕ್ಸಿಸ್ ಬ್ಯಾಂಕ್ನಲ್ಲಿ ಏರಿಕೆ ಆಗಿದೆ. ಏಷ್ಯನ್ ಪೇಂಟ್ಸ್ ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಟೈಟನ್ ಪವರ್ ಗ್ರಿಡ್, ಐಚರ್ ಮೋಟರ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್ ಈ ಶೇರ್ಸ್ನಲ್ಲಿ ಇವತ್ತು ಏರಿಕೆ ಕಂಡಿತು. ಹಾಗೆ ನಾವು IPO ನೋಡೋದಾದರೆ ಕೆಪಿಲರಿ ಟೆಕ್ನಾಲಜೀಸ್ ಇದು ಇವತ್ತು ಕ್ಲೋಸ್ ಆಯಿತು. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 15 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇದು ಇವತ್ತು ಕ್ಲೋಸ್ ಆಗಿದೆ. ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆ